ಹಲೋ ಮತ್ತೊಮ್ಮೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಈ ಸಲ ನಮ್ಮ ಹತ್ರ ಬಂದಿರೋದು ಕೋಲಾರದಲ್ಲಿ ಡಿ ದೇವರಾಜ್ ಅರಸು ಬಡಾವಣೆ. ದೇವರಾಜ್ ಅರಸು ಅವರು ನಮ್ಮ ಎಕ್ಸ್ ಮಿನಿಸ್ಟರ್ ಆಫ್ ಕರ್ನಾಟಕ, ಸಿಎಂ, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಿರ್ತಾರೆ. ಸೊ ತುಂಬಾ ಜನ ಕೋಲಾರ ಸುತ್ತಮುತ್ತ ಯಾವುದು ಬರ್ತಾ ಇಲ್ವಾ, ಕೋಲಾರ, ಚಿಂತಾಮಣಿ, ರಾಬರ್ಟ್ಸನ್ಪೇಟೆ, ಶ್ರೀನಿವಾಸಪುರ, ಮುಳುಬಾಗ್ಲು, ಹೊಸಕೋಟೆ, ತುಂಬಾ ಜನ ಕೇಳ್ತಾ ಇರಲಿಲ್ಲ. ಬಟ್ ಅವಾಗವಾಗ ಒಂದು ವಾರಕ್ಕೆ ಒಂದು ಕಾಲು, ಒಂದು ಮೆಸೇಜ್ ಇರೋದು, ಸರ್ ಕೋಲಾರದಲ್ಲಿ ಯಾವುದು ಬರ್ತಾ ಇಲ್ವಾ ಅಂತ ಹೇಳಿ. ಸೊ ಎಲ್ಲರಿಗೂ ಸೇರಿ ಕೋಲಾರದಲ್ಲಿ ಟಮಕ, ಈ ಟಮಕನ ಎಕ್ಸಾಕ್ಟ್ಲಿ ಹೇಳಬೇಕು ಅಂತಂದ್ರೆ ವೈ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ರೈಟ್ ನೌ. Referring to Tamaka is a major suburb and expanding educational and medical hub location about 5 kilometer east of the Kolar city in Karnataka. ತುಂಬಾ ಹೈವೇ ಪಕ್ಕದಲ್ಲಿದೆ, ಮೆಡಿಕಲ್ ಕಾಲೇಜಸ್ ಇದೆ. ಓಕೆ, ಒಳ್ಳೆ ಕನೆಕ್ಟಿವಿಟಿ ಚೆನ್ನಾಗಿದೆ. ಓಕೆ, ಸೊ ಯು ಕ್ಯಾನ್ ಸಿ ದಟ್ ಇವನ್ ಎವಿಡೆಂಟ್ ಆಗಿದೆ. ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋದಲ್ಲಿ. ಅದ್ರ ಜೊತೆಗೆ ನೋಟಿಫಿಕೇಶನ್ ಎಷ್ಟು ಸೈಟ್ ಬಂದಿದೆ, ಎಷ್ಟು ಯಾವ ಪ್ರೈಸ್ ಅಲ್ಲಿ ಇದೆ, ಯಾವ ರೀತಿ ಇದನ್ನ ಓದ್ಕೋಬೇಕು, ಸೈಟ್ ನಂಬರ್ಸ್ ಏನು, ಹಾಗೆ ಬೇಸಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ ತರ ಇದೆ, EMD ಎಷ್ಟಿದೆ, ಯಾರು ಇದನ್ನ ಅರ್ಜಿ ಹಾಕಬೇಕು ಅದನ್ನು ಕೂಡ ರಿವ್ಯೂ ಮಾಡ್ತೀನಿ. ಕೊನೆಗೆ ಸಡನ್ಲಿ ಲೊಕೇಶನ್ ರಿವ್ಯೂ. ನನಗೆ ಇದುವರೆಗೂ ಇದ್ರ ಮ್ಯಾಪ್ ಎಲ್ಲೂ ಹಾಕಿಲ್ಲ ಅವರು. ಸೊ ಅದ್ರ ಮ್ಯಾಪ್ ಹಾಕಿಲ್ಲ ಅಂತಂದ್ರೆ ಯಾವ ಸೈಟು ಏನು ಗೆಸ್ ಮಾಡೋದು ತುಂಬಾ ಕಷ್ಟ. ನಾನು KPP ಎಲ್ಲ ಚೆಕ್ ಮಾಡಿದ್ದೀನಿ. ಅಂಡ್ ಎಂಟೈರ್ ಪ್ರೊಸೆಸ್ ಯಾವ ತರ ವರ್ಕ್ ಆಗುತ್ತೆ ಅದನ್ನು ಕೂಡ ನೀವು ವಿಡಿಯೋದಲ್ಲಿ ಕೊಡ್ತೀನಿ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪಾಯಿಂಟ್ A ಟು ಪಾಯಿಂಟ್ Z ಹೇಳ್ಕೊಡ್ತೀವಿ. ನಮ್ಮ ರಿಕ್ವೆಸ್ಟ್ ಓನ್ಲಿ ಒನ್ ಈಸ್ ಪ್ಲೀಸ್ ವಾಚ್ ಕಂಪ್ಲೀಟ್ಲಿ, ಬಿಕಾಸ್ ನೀವು ನಮ್ಮ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ಆಗಿರಲಿ, ಅಥವಾ ಇಫ್ ಯು ಆರ್ ವಾಚಿಂಗ್ ಇನ್ ಮೈ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಇಫ್ ಯು ಆರ್ ಸೀಯಿಂಗ್ ದಿಸ್ posting in my LinkedIn profile, you can also refer couple of links which is given and which is very easy. ಅದರ ಮೇಲೆ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ there are two important things guys. One is my WhatsApp channel, you can join there. ನಿಮ್ಮ ನಂಬರ್ ಯಾರಿಗೂ ಗೊತ್ತಾಗಲ್ಲ, ನಮ್ಮ ನಂಬರು ಯಾರಿಗೂ ಗೊತ್ತಾಗಲ್ಲ. So if you follow me on Instagram, every followers of my Instagram or Facebook or LinkedIn or YouTube channel deserve 1 to 2 free consultation. What is that free consultation ಅಂದ್ರೆ, ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಏನೇ ಡೌಟ್ ಇದ್ರು, 1 ಇರಲಿ 10 ಇರಲಿ 100 ಇರಲಿ, ನಮಗೆ ಒಂದು ಮೆಸೇಜ್ ಮಾಡಿ, ನಾನು ನಿಮಗೆ ಟೈಮ್ ಕೊಡ್ತೀನಿ. ಆರಾಮಾಗಿ ಫ್ರೀ ಇದ್ದಾಗ ಮಾತಾಡಿ. ಮಾರ್ನಿಂಗ್ 11 ಟು ಈವ್ನಿಂಗ್ 7 ವರೆಗೂ ನಮ್ದು ಕಾಲ್ಸ್ ಟೈಮಿಂಗ್ ಆಗಿರುತ್ತೆ. ಟಿಪಿಕಲ್ ಗೌರ್ಮೆಂಟ್ ಅವರ್ಸ್ ತರ ಮಾತಾಡ್ಕೊಂಡು ತಿಳ್ಕೊಳ್ಳಿ. ಏನೇ ಡೌಟ್ ಇದ್ರು ತಿಳ್ಕೊಂಡು ಮಾಡ್ಕೊಳ್ಳಿ. ಅದ್ರ ಮೇಲೆ ನಿಮ್ಗೆ ಏನಾದ್ರು ಅರ್ಜಿ ಹೆಂಗ್ ಹಾಕ್ಬೇಕು, ಸೈಟ್ ಹೆಂಗ್ ಹುಡುಕ್ಬೇಕು, ವಾಟ್ ಇಸ್ ಬೆಸ್ಟ್ ಫಾರ್ ಇನ್ವೆಸ್ಟ್ಮೆಂಟ್, ವಾಟ್ ಇಸ್ ಬೆಸ್ಟ್ ಫಾರ್ ಪರ್ಸನಲ್ ಯೂಸು, ಸಪರೇಟ್ ಆಗಿ ನಿಮ್ಗೆ ಏನಾದ್ರು ಸೈಟ್ ವಿಸಿಟ್ ಬೇಕು, ಬೆಂಗಳೂರಿಂದ ಹೋಗಿ ನೋಡಿ ಬರ್ಲಿಕ್ಕೆ, ಬೆಂಗಳೂರು ಯಾರು ಇನ್ವೆಸ್ಟ್ ಮಾಡ್ತಾ ಇದಾರ, ಹೊರಗಿನವ್ರು ಗೊತ್ತಾಗ್ತಾ ಇದ್ರ, ಸೊ ಅದ್ರ ಜೊತೆಗೆ KPP ಅಲ್ಲಿ ಲಾಗಿನ್ ಹೆಂಗ್ ಮಾಡಬೇಕು, ಆಕ್ಷನ್ ಹೆಂಗ್ ಮಾಡ್ಕೊಡ್ಬೇಕು, ಆಕ್ಷನ್ ಆದ್ಮೇಲೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಏನಿರುತ್ತೆ, ಪೇಮೆಂಟ್ ಹೆಂಗ್ ಮಾಡಬೇಕು, ಲೋನ್, ಪ್ರತಿಯೊಂದು ಹೆಲ್ಪ್ ಇದೆ. ನಾವು ಇದರಲ್ಲೆಲ್ಲ ಕವರ್ ಮಾಡಿರ್ತೀನಿ. ಅದ್ರ ಮೇಲೆ ನಿಮ್ಗೆ ಬೇಕಂತಂದ್ರೆ ಯು ಕ್ಯಾನ್ ಕಾಲ್ ಅಸ್. ವಿ ವಿಲ್ ಗಿವ್ ಯು ಎಂಡ್ ಟು ಎಂಡ್ ಫುಲ್ ಫ್ರೀ ಕನ್ಸಲ್ಟ್, ನೋ ನಾಟ್ ಫ್ರೀ, ಎಂಡ್ ಟು ಎಂಡ್ ಕನ್ಸಲ್ಟ್ ಮಾಡ್ತೀವಿ. ದೇರ್ ವಿಲ್ ಬಿ ಎ ಒನ್ ಟೈಮ್ ಫೀಸ್ ಇರುತ್ತೆ. ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಜಸ್ಟ್ ಟು ಹೆಲ್ಪ್ ಯು ಎಂಡ್ ಟು ಎಂಡ್, ಬಿಕಾಸ್ ಎವ್ರಿ ಟೈಮ್ ನಮಗೂ ಕೂಡ ಇಷ್ಟ ಎಲ್ಲ ಕೇಳಲಿಕ್ಕೆ. ಸೊ ಆ ತರ ನಾವು ಡೀಟೇಲ್ಸ್ ಮಾಡ್ತೀವಿ. ತಡ ಮಾಡೋದು ಬೇಡ. ವೆಲ್ಕಮ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಅಂಡ್ ವೆರ್ ಎವರ್ ಯು ಸೀಯಿಂಗ್ ದಿಸ್ ಫಾಲೋವರ್ಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ನೋಡಿ, ಈ ಡೀಟೇಲ್ಸ್ ನಾವು ನೋಡಬೇಕು ಅಂತಂದ್ರೆ ಸರ್ಟನ್ಲಿ ನಾವು ಕೋಲಾರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ವೆಬ್ಸೈಟ್ ಹೋದ್ರೆ ಹಾಕಿರ್ತಾರೆ. ಬಟ್ ನನಗೆ ಅದ್ಯಾಕೋ ಈಸಿಯಾಗಿ ಸಿಗ್ಲಿಲ್ಲ. ನಾನು ರೆಫರ್ ಮಾಡಿರೋದು ಎಲ್ಲ KPP ಅಲ್ಲೇನೆ. ಸೊ ನನ್ನ ಹತ್ರ ನೋಟಿಫಿಕೇಶನ್ ಇದೆ. ಸೊ ವಾಟ್ ಇಸ್ KPP ಹೊಸಬರಿಗೆ ಮಾತ್ರ, ಹಳಬರಾಗಿದ್ರೆ ಒಂದ್ 2 ಸೆಕೆಂಡ್ ಸ್ಕಿಪ್ ಮಾಡಿ ಮುಂದೆ ಹೋಗಿ ನೋಡ್ಬಿಡಿ. KPP is a platform to buy a site from Karnataka government through auction. ಓಕೆ, KPP ಅಲ್ಲಿ ಇವನ್ ನಾಳೆ ವಿಧಾನಸೌಧ ಮಾಡ್ಬೇಕಂತಂದ್ರೆ ಗೌರ್ಮೆಂಟ್ ಇದರಲ್ಲೇ ಹಾಕಬೇಕು. ಕೋಲಾರ ಆಕ್ಷನ್, BDA ಆಕ್ಷನ್, ಹುಬ್ಳಿ, ಧಾರವಾಡ, KHB, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಪ್ರತಿಯೊಂದು ಕೂಡ ಇದರಲ್ಲೇ ಬರುತ್ತೆ. ನಾವು ಅದನ್ನ ಬೈಫರ್ಗೇಟ್ ಮಾಡ್ಕೋಬೇಕು. ಇದನ್ನ ಲಾಗಿನ್ ಮಾಡಿ ನೀವು ಇಟ್ಕೊಳ್ಳೇಬೇಕು. ಸೊ ವಾಟ್ ಇಸ್ KPP ಅಂತ ಹೇಳಿ, KPP ಅಂದ್ರೆ ಏನು, KPP ಲಾಗಿನ್ ಹೆಂಗ್ ಕ್ರಿಯೇಟ್ ಮಾಡಬೇಕು, KPP ಡಾಕ್ಯುಮೆಂಟೇಶನ್ ಹೆಂಗ್ ಮಾಡಬೇಕು ಅಂತ ಈ 2 ಲಿಂಕ್ ಅನ್ನು ಹಾಕಿರ್ತೀನಿ. ಇದು ಡಿಸ್ಕ್ರಿಪ್ಷನ್ ಇದೆ. ಇದನ್ನ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಬರುತ್ತೆ. ಈ ವಿಡಿಯೋದಲ್ಲಿ ಅದನ್ನ ನಾನು ತೋರಿಸ್ತಾ ಇಲ್ಲ, ಬಿಕಾಸ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಇಲ್ಲಿ ನೋಡಿ, ಹೌ ಟು ಸಬ್ಮಿಟ್ ಅ ಬಿಡ್ ಇನ್ KPP. ದಿಸ್ ಆರ್ ವಿಡಿಯೋ, ಕೆನ್ ಯು ಸಿ, ರಿಯಲ್ ಎಸ್ಟೇಟ್ ಕನ್ನಡಿಗ ನಾನೇ ಮಾಡಿದ್ದೀನಿ. ಇದನ್ನ ನೋಡಿ. ಅಂಡ್ ಹೌ ಟು ಸಬ್ಮಿಟ್ ಬಿಡ್ ಇನ್ KPP, ಹೌ ಟು ಲಾಗ್ ಇನ್ ಟು KPP ಅಂತ ಹೊಡೆದ್ರೆ ಅದು ಕೂಡ ನಮ್ಮದೇ ವಿಡಿಯೋ ಬರುತ್ತೆ. ಇಲ್ಲಿ ನೋಡಿ, ನಾವೇ ಮಾಡಿ ಹಾಕಿದೀವಿ. ಸೊ ಇಫ್ ಯು ಪುಟ್ ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತ ಹಾಕಿದ್ರೆ ಯು ವಿಲ್ ಗೆಟ್ ಮೈ ಇನ್ಸ್ಟಾ ಪೇಜ್ ಕೆಳಗಡೆ ಬರುತ್ತೆ. ಅದನ್ನು ಕೂಡ ಜಸ್ಟ್ ಫಾಲೋ ಮಾಡ್ಕೊಂಬಿಡಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. KPP ಲಾಗಿನ್ ಮಾಡಿದ್ದೀನಿ. ಸೊ ಲಾಗಿನ್ ಮಾಡಿದ್ರೆ ಯು ವಿಲ್ ಹ್ಯಾವ್ ಯುವರ್ ಓನ್ ಲಾಗಿನ್. ಒಂದ್ಸಲ ಲಾಗಿನ್ ಮಾಡಿದ್ರೆ ಸಾಕು, ಯಾವ್ದು ಆಪ್ಷನ್ ಬೇಕಾದ್ರೂ ಮಾಡ್ಬೋದು. ನಾವಿಲ್ಲಿ ಮಾಡ್ಬೇಕಾಗಿರೋದು ಇಷ್ಟೇ, ಸರ್ಚ್ ಆಪ್ಷನ್ಗೆ ಬಂದ್ಬಿಟ್ಟು ಪಬ್ಲಿಷ್ಡ್ ಹಾಕಿ
ಕೋಲಾರ್ KLR UDA ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೊಡೆದ್ರೆ ಈ ತರ ಆಪ್ಷನ್ ಬಂದಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಪ್ಷನ್ ನಂಬರ್ ಕಾರ್ನರ್ ಸೈಟ್ 731 ಇನ್ ಶ್ರೀ ಡಿ ದೇವರಾಜ ಅರಸು ಲೇಔಟ್ ಟಮಕ. ಸೊ ನಾವು ಈಗೇನು ನಾನು ಹೇಳ್ತೀನಿ ಅದು ಡೀಟೇಲ್ಸ್ ಇಲ್ಲೂ ಇದೆ. ನಾನೇನು ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿಲ್ಲ, ಫಾರ್ ಎಕ್ಸಾಂಪಲ್ ಈ ನೋಟಿಫಿಕೇಶನ್ ಆಗಲಿ ಈ ಫಾರ್ಮ್ ಆಗಲಿ ಅದು ಇಲ್ಲಿ ಸಿಗುತ್ತೆ ಇದ್ರ ಒಳಗಡೆ ಹೋದರೆ. ಸೊ ಆಪ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಸಬ್ಮಿಟ್ ಇಂಟ್ರೆಸ್ಟ್ ಪಾರ್ಟಿಸಿಪೇಷನ್ ಅಂತ ಒಳಗಡೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇದ್ರ ಒಳಗಡೆ ಹೋದಾಗ ನಮಗೆ ಮಲ್ಟಿಪಲ್ ಸ್ಟೇಜಸ್ ಇದೆ. ಇದಕ್ಕೆ ಒಂದು 500 ರೂಪಾಯಿ ಫೀಸ್ ಇರುತ್ತೆ. ಆಮೇಲೆ EMD 10,000 25,000 ವಾಟ್ ಎವರ್ ಇಟ್ ಇಸ್ ಫಾಲೋಡ್ ಬೈ, ನಾನು ಅದನ್ನು ಹೇಳ್ತೀನಿ, ಅದನ್ನು ಕೂಡ ಪೇಮೆಂಟ್ ಮಾಡಬೇಕು. ಅದಾದಮೇಲೆ ಥರ್ಡ್ ಸೆಕ್ಟರ್ಗೆ ಹೋಗಿ ಜನರಲ್ ಕಂಡೀಷನ್ಗೆ ಜಸ್ಟ್ ಎಸ್ ಅಂತ ಹಾಕಬೇಕು. ಸೊ ಫೋರ್ತ್ ಒನ್ ಅಪ್ಲೋಡ್ ಡಾಕ್ಯುಮೆಂಟಲ್ಲಿ 4 ಡಾಕ್ಯುಮೆಂಟ್ ಕೇಳಿದ್ದಾರೆ, ಸಿಂಪಲ್ ಆಗಿ ಕೇಳಿದ್ದಾರೆ ನೋಡಿ. ಆಧಾರ್ ಕಾರ್ಡ್ಗೆ ನಿಮ್ದು ಆಧಾರ್ ಕಾರ್ಡ್ ಹಾಕಿ, ಪ್ಯಾನ್ ಕಾರ್ಡ್ಗೆ ನಿಮ್ದು ಪ್ಯಾನ್ ಕಾರ್ಡ್ ಹಾಕಿ, ಕಾಂಟ್ಯಾಕ್ಟ್ ಸ್ಪೆಸಿಮೆನ್ ಸಿಗ್ನೇಚರ್ ಫಾರ್ಮ್ಯಾಟ್ ಅಂದರೆ ಅದನ್ನು ಆಲ್ರೆಡಿ ಹೇಳಿದಿಲ್ಲ, ಈ ಥರ ಇದೆ ನೋಡಿ. ಈ ಥರ ಹರಾಜಿನಲ್ಲಿ ಭಾಗವಹಿಸುವವರ ಹೆಸರು, ಮೊಬೈಲ್ ನಂಬರು, ಇಮೇಲ್ ID, ಪೂರ್ಣ ವಿಳಾಸ, ಪ್ಯಾನ್ ನಂಬರ್ ಹಾಕಿ ಒಂದು ಸಿಗ್ನೇಚರ್. ಹರಾಜುದಾರರ ಸಹಿ ಮತ್ತು ಭಾವಚಿತ್ರ ದೃಢೀಕರಣ ಪತ್ರ ಸೇಮ್ ನಿಮ್ಮ ಹೆಸರು, ತಂದೆ, ಗಂಡ, ನಗರ, ಅಭಿವೃದ್ಧಿ ಪದವಿ ವತಿಯಿಂದ ಈ ಹರಾಜಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಈ ಹರಾಜಿನ ಸಂಖ್ಯೆ ನಾನು ನಿಮ್ಗೆ ಎಲ್ಲಿ ಅಂತ ತೋರಿಸ್ತೀನಿ. ಅದು ನಾನು ಕೋಲಾರ ಈ ಹರಾಜಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀನಿ. ನನ್ನ ಮಾದರಿ ಸಹಿ ಹರಾಜು ಅಂದರೆ ಈ ಥರ ಮಾಡಿ. ಇದು ಜಾಯಿಂಟ್ ಬಗ್ಗೆ ಏನು ಕೇಳಿಲ್ಲ. ಜಾಯಿಂಟ್ ಗಿಂಟ್ ಏನಾದರೂ ಮಾಡೋಂಗಿದ್ರೆ, ಜಾಯಿಂಟ್ ಅಂದರೆ ನಿಮ್ಮ ತಮ್ಮರ ಜೊತೆ, ನಿಮ್ಮ ತಂದೆ ಜೊತೆ, ಹೆಂಡತಿ ಜೊತೆ, ಮಕ್ಕಳ ಜೊತೆ, ನಿಮ್ಮ ತಾಯಿ ಜೊತೆ, ಮಾವನ, ಈ ಥರ ಏನಾದರೂ ಇದ್ದರೆ ಎಲ್ಲಾದರೂ ಒಂದು ಡೀಟೇಲ್ಸ್ನ ಹಿಂಟ್ ಕೊಡಿ, ಅದನ್ನು ಮೆನ್ಷನ್ ಮಾಡಿಬಿಟ್ಟು ಮಾಡಿ. ಸೊ ಇನ್ನೊಂದು ಕೇಳಿದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಸ್ ವೆರಿ ಸಿಂಪಲ್ ಗೈಸ್. ಒಂದು ವೈಟ್ ಪೇಪರಲ್ಲಿ ನೇಮು, ಇಮೇಲ್ ID ಸೇಮ್ ಇದೆ. ಇದನ್ನೇ ಎರಡಕ್ಕೂ ಲೋಡ್ ಮಾಡಿಬಿಡಿ, ಯಾಕಂದರೆ ಇದರಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸು ಇದೆ ಆ್ಯಂಡ್ ದೃಢೀಕರಣ ಪತ್ರನೂ ಇದೆ. ಓಕೆ, ಸೊ ಈ ಥರ ಮಾಡಿ. ಸೊ ಈ ಥರ ಮಾಡಿದ್ಮೇಲೆ ಈ 4 ಲೋಡ್ ಆದಮೇಲೆ ಇಲ್ಲೊಂದು ಸ್ವಲ್ಪ ಇದೆ ನೋಡಿ, ಅಡಿಷನಲ್ ಡಾಕ್ಯುಮೆಂಟ್. ಇನ್ ಕೇಸ್ ಇಫ್ ಯು ಆರ್ ಗೋಯಿಂಗ್ ಟು ಜಾಯಿಂಟ್ ವೆಂಚರ್, ಐ ಆಮ್ taking this auction with a joint, like my brother, father, whoever it is, and their full name ಬರೀರಿ, ಅವ್ರ ಆಧಾರ್ ಕಾರ್ಡ್ ಬರ್ಬಿಟ್ಟು ಸುಮ್ಮನೆ ಒಂದು ಆಧಾರ್ ಕಾರ್ಡ್ ಅವ್ರದ್ದು ಹಾಕಿರಿ ಇಲ್ಲಿ, ದಿಟ್ ಮೈಟ್ ಹೆಲ್ಪ್ ಅಂತ ಕೇಳಿಲ್ಲ, ಬಟ್ ಯು ಜಸ್ಟ್ ಪುಟ್ ದಟ್, ದೇರ್ ಇಸ್ ನಥಿಂಗ್ ಗೋನ್ ಬಿ ರಾಂಗ್. ಸೊ ಈ ಥರ ಎಲ್ಲ ಗ್ರೀನ್ ಆದಮೇಲೆ ನೀವು ಅದನ್ನು ಫಾಲೋ ಮಾಡ್ಕೋಬೇಕು. ಮಾಡಿ ಸಬ್ಮಿಟ್ ಮಾಡಿದ್ರೆ ಮುಗಿದೋಯ್ತು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮೈ ಆಪ್ಷನ್ ಪಾರ್ಟಿಸಿಪೇಷನ್ ಆ ಲೈನ್ ಬಂದಿದೆ ಕೋಲಾರದ್ದು. ಇಲ್ಲಿ ನೋಡಿ, ನನಗಿನ್ನೂ 22 ದಿವಸ ಇದೆ. ಓಕೆ, ಸೊ ಎಲ್ಲ ಮಾಡಿಬಿಟ್ಟು ಇದು ಗ್ರೀನು, ಅಪ್ಲೋಡ್ ಡಾಕ್ಯುಮೆಂಟ್ ಗ್ರೀನು, ಡಿಕ್ಲರೇಷನ್ ಲಾಸ್ಟಿಗೆ ಮಾಡಿದ್ರೆ ಸಬ್ಮಿಟ್ ಮಾಡಿಬಿಟ್ರೆ ಮುಗಿದೋಯ್ತು. ಸೊ ಅವಾಗೇನಾಗುತ್ತೆ, ಅವನ ಆಕ್ಷನ್ ಡೇ ಅದು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ದಿಸ್ ಆಲ್ ಅಬೌಟ್ KPP ಸಿಂಪಲ್ ಆಗಿ, ಬಟ್ ಯು ಕ್ಯಾನ್ ಚೆಕ್ ಫುಲ್ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಓಕೆ, ಲೆಟ್ಸ್ ಗೋ ಟು ನೋಟಿಫಿಕೇಶನ್. ಸೊ ಸಿ ವೆರಿ ಇಂಪಾರ್ಟೆಂಟ್ ಗೈಸ್, ಲೆಟ್ ಮೀ ಎಕ್ಸ್ಪ್ಲೈನ್ ಟಮಕ ಎಕ್ಸಾಕ್ಟ್ಲಿ ಹೆಂಗೆ ಬರುತ್ತೆ, ಇಲ್ಲಿ ಯಾವ ಥರ ಡೆವಲಪ್ ಆಗುತ್ತೆ, ನೀವು ಯಾವ ಥರ ಇದನ್ನು ನೋಡ್ಕೋಬೇಕು. ಓಕೆ, ಇಂಚು ಕೂಡ ಮಾಹಿತಿ ಲೈನ್ ಬೈ ಲೈನ್ ತೋರಿಸ್ಕೊಡ್ತೀನಿ, ಯಾಕೆ ಇದು ಬೆಸ್ಟ್ ಅಂತೇಳಿ. ಓಕೆ, ಸೊ ಕೋಲಾರ ಸಿಟಿ ಒಳಗಡೆ ಬೆಸ್ಟಾ, ಅಥವಾ ಕೋಲಾರ ಈ ಮುಳಬಾಗಲ್ ರೋಡ್ ಬೆಸ್ಟಾ, ಅಥವಾ ಕೋಲಾರ ಶ್ರೀನಿವಾಸಪುರ ರೋಡ್ ಬೆಸ್ಟಾ, ಕೋಲಾರ ಚಿಂತಾಮಣಿ ಬೆಸ್ಟಾ, ಅಥವಾ ದೇವನಹಳ್ಳಿ ಕೋಲಾರ ರೋಡ್ ಬೆಸ್ಟ್? ಇಲ್ಲಿ ನೋಡಿ ಕೋಲಾರ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಇಲ್ಲಿ ನೋಡಿ ಬಲೆ, ಜೇಡರ ಬಲೆ ಥರ ಸುತ್ತಲೂ ಶ್ರೀನಿವಾಸಪುರ, ಚಿಂತಾಮಣಿ, ದೇವನಹಳ್ಳಿ, ಹೊಸಕೋಟೆ, ಮಾಲೂರು, ಕೋಟಿಲಿಂಗೇಶ್ವರ, ಓಕೆ, ಮುಳುಬಾಗಲು, ಎಷ್ಟು, ಆಮೇಲೆ ಬಂಗಾರಪೇಟೆ, ಟೆಕಲ್ಲು, ಇಷ್ಟೆಲ್ಲ ಇದೆ. ಸೊ ಇದರಲ್ಲಿ ಇಟ್ ಈಸ್ ವೆರಿ ಟಫ್. ಇಲ್ಲಿ ನೋಡಿ, ಇಲ್ಲೊಂದು ಕೋಲಾರಮ್ಮ ಕೆರೆ ಬೇರೆ ಇದೆ. ಓಕೆ, ಟುವರ್ಡ್ಸ್ ಈಸ್ಟು ನೋಡಿ, ವೆಸ್ಟು ಎಲ್ಲೆಲ್ಲ ಆಲ್ರೆಡಿ ಗುಡ್ಡ ಎಲ್ಲ ಬಂದ್ಬಿಟ್ಟಿದೆ, ಇನ್ನೇನು ಮುಂದೆ ಬೆಳೆಯಲ್ಲ. ಸೊ ನಾರ್ತ್ ಐ ಆಮ್ ನಾಟ್ ಶ್ಯೂರ್, ಸೌತ್ ಐ ಆಮ್ ನಾಟ್ ಶ್ಯೂರ್, ವೆಸ್ಟ್ ಮೈಟ್ ಬಿ, ಈಸ್ಟ್ ಮೈಟ್ ಬಿ ಎ ಗುಡ್ ಆಪ್ಷನ್. ಯಾಕೆ ಇಲ್ಲೆಲ್ಲ, ಯಾಕೆ ಮೆಡಿಕಲ್ ಕಾಲೇಜ್ ಎಲ್ಲ ಇಲ್ಲೇ ಯಾಕೆ ಬಂದೆ, ಅದು ಕೂಡ ಇನ್ ಡೀಟೇಲ್ ರಿವ್ಯೂ ಮಾಡ್ತೀನಿ, ಜಸ್ಟ್ ವೆಯ್ಟ್ ಫಾರ್. ಸೊ ನಾನು ಇದು ಫಾರ್ಮನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಇದಕ್ಕೊಂದು ಆಪ್ಷನ್ ನಂಬರ್ ಬೇಕಾಗಿತ್ತಲ್ಲ, ನೀವು ನೋಡಿ ಫಾರ್ ಎಕ್ಸಾಂಪಲ್ಲು ಆಪ್ಷನ್ ನಂಬರ್ ಎಲ್ಲಿ ಸಿಗುತ್ತೆ ಅಂತಂದರೆ, ಈ ಸರ್ಚ್ ಆಪ್ಷನ್ಗೆ ಹೋಗಿರ್ತೀರಲ್ಲ, ಕೋಲಾರ KLR, ಆಪ್ಷನ್ ನಂಬರ್ ಅಂದರೆ, ಈಗ ನೀವು ಫಾರ್ ಎಕ್ಸಾಂಪಲ್ ಈ ಸೈಟ್ಗೆ ಹೋಗ್ತಾ ಇದ್ರೆ ಇದ್ರದ್ದು ಆಪ್ಷನ್ ನಂಬರ್ ಇಲ್ಲಿದೆ ನೋಡಿ. ಓಕೆ, ನೀವೇನಾದರೂ ಈ ಸೈಟ್ ಹಾಕ್ತಾ ಇದ್ರೆ ಇದ್ರದ್ದು ಆಪ್ಷನ್ ನಂಬರ್ ಇಲ್ಲಿದೆ. ಈ ಥರ ನೀವು ನೋಡ್ಕೋಬೇಕು. ಸೊ ಇದನ್ನೆಲ್ಲ ಡೀಟೇಲ್ಸ್ ಹಾಕಿದ್ರೆ, ಲೆಟ್ ಮೀ ಕ್ಲೋಸ್ ದಿಸ್ ನಾಟ್ ಇಂಪಾರ್ಟೆಂಟ್, ವಿ ಕವರ್ಡ್ ಓನ್ಲಿ ನೋಟಿಫಿಕೇಶನ್ ಇಂಪಾರ್ಟೆಂಟ್. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಇಟ್ ಇಸ್ ಫೈನ್, ಐ ವಿಲ್ ಜಸ್ಟ್ ರೀಡ್ ಇಟ್ ಫಾರ್ ಯು, ಆಲ್ ದ ಬೇಸಿಕ್. ಅವ್ರು ಇಲ್ಲಿ ಹೇಳ್ತಾ ಇರೋದು, ಇಟ್ಸ್ ಅನ್ ಇ ಆಕ್ಷನ್ ಕಾರ್ನರ್ ಸೈಟ್, ಈ ಪ್ರಕ್ರಿಯೆ ಮುಖಾಂತರ ನೀವು ಅರ್ಜಿಯನ್ನು ಹಾಕಬೇಕು, ವಿಚ್ ಐ ಶೋಡ್ ಯು. ಇದೆ KPP ವೆಬ್ಸೈಟ್, ನಾನು ಅದೇ ತಾನೇ ತೋರಿಸಿದ್ದೀನಿ. ಇಟ್ಸ್ ಆಲ್ರೆಡಿ ಸ್ಟಾರ್ಟೆಡ್ ಆಫ್ 10th. ನಾವು ಇದನ್ನು ವೀಡಿಯೋ ಮಾಡ್ತಾ ಇರೋದು 23, ನಾನು ವೀಡಿಯೋನೇ 13 ದಿವಸ ಲೇಟಾಗಿ ಮಾಡ್ತಾ ಇದ್ದೀನಿ, ಬಿಕಾಸ್ ಇಟ್ ಇಸ್ ಇನ್ನೂ 1 ತಿಂಗಳು ಟೈಮ್ ಇದೆ, ಮರ್ತು ಬಿಡ್ತೀರಾ ಅಂತೇಳಿ. ಈ ಹರಾಜು ಪಾಲ್ಗೊಳ್ಳಲಿಕ್ಕೆ EMD ಎಲ್ಲ ಕಟ್ಟಲಿಕ್ಕೆ ಕೊನೆ ದಿನಾಂಕ ಬಂದು 15, ಅಂದರೆ ಮುಂದಿನ ತಿಂಗಳು 15 ತಾರೀಕುವರೆಗೂ ನೀವು ಸೈಟ್ ವಿಸಿಟಿಂಗು ಅದು ಇದು ಮಾಡಿಕೊಂಡು ಅವತ್ತಿನ 15ನೇ ತಾರೀಕು ಎಲ್ಲ ಪೇಮೆಂಟ್ ಮಾಡಬೇಕು.
ಈ ಹರಾಜು ಬಿಡ್ ಸ್ಟಾರ್ಟ್ ಆಗೋದು, ಅದು ಮುಗಿದ ತಕ್ಷಣ 15 ಮುಗಿದ ತಕ್ಷಣ 16th ಬೆಳಗ್ಗೆ 10ರಿಂದ ಸಂಜೆ ಒಂದೇ ದಿವಸ ಬೆಳಗ್ಗೆ 10ರಿಂದ 5 ಗಂಟೆ ಮುಗಿದೋಗ್ಬಿಡುತ್ತೆ. ಸೊ ಈಗ ನೋಡಿ EMD ಫೀಸ್ ಅಂತೂ ಒಂದು 500 ಅಂತೂ ಇರುತ್ತೆ ವಿತೌಟ್ ಡೌಟ್. EMD ಹೆಂಗೆ ಕಟ್ಟಬೇಕು ಅಂತಂದ್ರೆ, ಒಂದು ಸೈಟ್ ಪರ್ಮಿಷನ್ಗೆ ಒಂದು 60-40 20-30 ಕೆಳಗಡೆ ಇದ್ರೆ, ಅಂದ್ರೆ 55 ಚದರ ಮೀಟರ್ಗಿನ ಕೆಳಗಡೆ ಇದ್ರೆ 10,000 ರೂಪಾಯಿ, 55 ಚದರ ಮೀಟರ್ ಮೇಲೆ ಇದ್ರೆ 25,000 ರೂಪಾಯಿ. ಐ ಫೆಲ್ಟ್ ದಿಸ್ ಇಸ್ ವೆರಿ 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 ಲೋ ಕಂಪೇರ್ ಟು ರೀಸೆಂಟ್ ಆಕ್ಷನ್, ಅರ್ಬನ್ ಡೆವಲಪ್ಮೆಂಟ್ ಅಂತ BDA ಇವನ್ನೆಲ್ಲ ನೋಡಿದ್ರೆ ತುಂಬಾ, ಮೈಸೂರು ಮುಡಾ ಆಕ್ಷನ್ಸ್ ಎಲ್ಲ ನೋಡಿದ್ರೆ ಕಮ್ಮಿ ಅನ್ಸುತ್ತೆ. ಐ ಥಿಂಕ್ ದೇ ಶುಡ್ ಹವ್ ಡನ್ ಇಟ್ ಅಟ್ಲೀಸ್ಟ್ 50 and 1 lakh, ಬಟ್ ತುಂಬಾ ಜನ ಬೈತಾರೆ. ಇಟ್ಸ್ ಓಕೆ. ಐ ಥಿಂಕ್ ದಿಸ್ ವೆರಿ ಗುಡ್ ಆಪ್ಷನ್. ನನ್ನ ಪ್ರಕಾರ EMD ಅಮೌಂಟ್ ಡೀಸೆಂಟ್ ಇರೋದ್ರಿಂದ ಒಳ್ಳೆ ಆಪ್ಷನ್ ಅಂತ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ನಾವು ಇದೆಲ್ಲನೂ ಓದಕ್ಕೆ ಹೋಗಲ್ಲ, ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇಲ್ಲಿ ನೋಡಿ, ಕ್ರಮ ಸಂಖ್ಯೆ, ನಿವೇಶನ ಸಂಖ್ಯೆ 603 ಸೈಟ್ ನಂಬರು, ಪೂರ್ವಕ್ಕೆ ಎಷ್ಟಿದೆ, ಪಶ್ಚಿಮಕ್ಕೆ ಎಷ್ಟಿದೆ, ಉತ್ತರಕ್ಕೆ ಎಷ್ಟಿದೆ, ದಕ್ಷಿಣಕ್ಕೆ ಎಷ್ಟಿದೆ, ಟೋಟಲ್ ಎಷ್ಟಿದೆ, ಇಲ್ಲೆಲ್ಲ ಸ್ಕ್ವೇರ್ ಮೀಟ್ರಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಸೊ ಈಗ 367 ಅಡಿ ಅಂತಂದ್ರೆ ಇಂಟು 10.7, ರಫ್ಲಿ ಅರೌಂಡ್ 3,900 ಅಡಿ ಬರುತ್ತೆ. ಓಕೆನಾ, 4,000 ಅನ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಒಂದು ಸೈಡು 18 ಇದೆ, 18 ಅಂದ್ರೆ 60 ಅಡಿ, ಇನ್ನೊಂದು ಸೈಡು 11 ಇದೆ, 11 ಅಂದ್ರೆ 38 ಅಡಿ, ಇನ್ನೊಂದು ಸೈಡು 24 ಇದೆ, 80 ಅಡಿ, ಇನ್ನೊಂದು ಸೈಡು 80 ಅಡಿ. ಅಂದ್ರೆ ನೀವು ರಫ್ಲಿ ಈ ಸೈಟ್ ಒಂದು ಸುಮ್ಮನೆ ಏನೋ ನೋಡಕ್ ಹೋದ್ರಿ ಅಂತ ಅನ್ಕೊಳ್ಳಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಅ ಸ್ಕ್ವೇರ್ ಸೈಟ್. ಅಂದ್ರೆ ನಿಮಗೆ ಲೆಟ್ಸ್ ಟೇಕ್ ಅನ್ ಎಕ್ಸಾಮ್ ಸ್ಕ್ವೇರ್ ಲ್ಯಾಕ್. ಸೊ ಒಂದು ಸೈಡು 24, ಓಕೆ, ಈಗ ಇನ್ನೊಂದು ಸೈಡುನು ಹಿಂಗೆ 24 ಇರುತ್ತೆ. ಓಕೆ, ಒಂದು ಸೈಡ್ 18, ಓಕೆ, ಕಾರ್ನರ್ ಸೈಟ್ ಅಲ್ವಾ ಇದು. ಲೆಟ್ ಮೀ ಡೂ ದಿಸ್. ಇದು ತುಂಬ ಇಂಪಾರ್ಟೆಂಟ್. ಇದು ಕಾರ್ನರ್ ಸೈಟ್ ಅನ್ಕೊಳ್ಳಿ. ಓಕೆ, ಸೊ ನಿಮಗೆ ರಫ್ಲಿ ಅರೌಂಡ್ 24 ಹಿಂಗೆ ಉದ್ದ ಬರುತ್ತೆ, ಹಿಂಗಿರುತ್ತೆ, ಹಿಂಗೇನೋ ಬರುತ್ತೆ. ಈ ಲೆಂತ್ ಸೇಮ್ ಇರುತ್ತೆ ಎರಡು ಕಡೆನೂ, ಹಿಂಗೆ ಒಂದು ಕಡೆ ಉದ್ದ ಬರುತ್ತೆ. ಓಕೆ, ದಿಸ್ ಅ ಡಿಫ್ರೆನ್ಸ್. ಈ ಥರ ಅದು ಯಾವ ಕಾರ್ನರ್ ಇದೆ, ನಾರ್ತ್ ಈಸ್ಟ್ ಆದರೆ ಈ ಕಡೆ ಬರುತ್ತೆ, ಸೌತ್ ಈಸ್ಟ್ ಆದರೆ ಈ ಕಡೆ ಬರುತ್ತೆ. ಹಾಗಾಗಿ ಸೈಟ್ ವಿಸಿಟ್ ಇಸ್ ವೆರಿ ವೆರಿ ಮಸ್ಟ್ ನನ್ನ ಪ್ರಕಾರ. ಸೊ ಈಗ ಇವ್ರು ಹೇಳೋ ಪ್ರಕಾರ ಎಷ್ಟು ಬೆಲೆ ಇದೆ, ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,66,92,800 ಡಿವೈಡೆಡ್ ಬೈ 3,950 ಅಡಿ ಏನೋ ಬಂದಿತ್ತು. ಅಂದರೆ ರಫ್ಲಿ ಅರೌಂಡ್ 3,750 ರುಪೀಸ್. ನಾನು ಅದನ್ನೇ ಕೂಡ ತಮ್ಮನೇಲಲ್ಲಿ ಕೂಡ ಹಾಕ್ಬಿಟ್ಟಿದ್ದೀನಿ. 3,700 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ ಹೋಗುತ್ತೆ? 4,000 ಹೋಗ್ಬೋದು, 4,500 ಹೋಗ್ಬೋದು, 5,000 ಹೋಗ್ಬೋದು, 6,000 ಆಗ್ಬೋದು. ಬೇಸ್ಡ್ ಆನ್ ದ ಪೊಟೆನ್ಷಿಯಲ್. ಕಮರ್ಷಿಯಲ್ಲು, ಕಾರ್ನರು, ಜಸ್ಟ್ ಮನೆ ಕಟ್ಬೋದಾ, ಅಂಗಡಿ ಮಾಡ್ಬೋದಾ, ಅದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಹೈವೇಗೆ ಎಷ್ಟು ದೂರ ಇದೆ, ಮೆಡಿಕಲ್ಗೆ ಎಷ್ಟಿದೆ, ಅಲ್ಲಿ ರೆಂಟಲ್ ಇನ್ಕಮ್ ಎಷ್ಟಿದೆ, ಏರಿಯಾ ವಿಸಿಟ್ ಮಾಡ್ಬೇಕಾದ್ರೆ ಹೇಳ್ತೀನಿ ಆ ಥರ ಹೋಗುತ್ತೆ. ಸೊ ನಿಮ್ಗೆ ಇಲ್ಲಿ ನೋಡಿ, 3,000 ಅಡಿ ಬೇಕು ಅಂದ್ರೆ ಇದೆ, 30-50 ಬೇಕಂದ್ರೆ ಇದೆ, 80-50 ಇದೆ, ಎಲ್ಲ ಆಡ್ ಸೈಟ್ ಇದೆ. ಇಲ್ಲಿ ನೋಡಿ 7-8 ಅಂತಂದ್ರೆ ವೆರಿ ವೆರಿ ಆಡ್ ಸೈಟು. ಇಲ್ಲಿ 7-14 ಅಂದ್ರೆ ಒಂದು ಸೈಡ್ ಅರ್ಧ ಇದೆ, ಇನ್ನೊಂದು ಸೈಡ್ ಅದ್ರ ಡಬಲ್ ಇದೆ, ಅದನ್ನ ಗಮನದಲ್ಲಿ ಇರಬೇಕು. ಇಲ್ಲಿ ನೋಡಿ 3.58. ಸೊ ಇದು ಹೆಂಗೆ ಅಂತಂದ್ರೆ, ಓ ಮೈ ಗಾಡ್, ದಿಸ್ ಇಸ್ ಹೆಂಗೆ ಅಂತಂದ್ರೆ, ಇದು ಒಂದು ಸೈಡ್ 10 ಅಡಿ, ಒಂದು ಸೈಡ್ 20 ಅಡಿ, ಉದ್ದ 80 ಅಡಿ. ಓಕೆ, ಇದರಲ್ಲಿ ಏನು ಮಾಡೋಕ್ಕಾಗುತ್ತೆ, ಅದನ್ನ ನಾವು ವಿಚಾರಿಸ್ಬೇಕಾಗುತ್ತೆ. ಸೊ ಈ ಥರ ಮಲ್ಟಿಪಲ್ ಲೊಕೇಶನ್ಸ್ ಇದೆ. ಡೀಟೇಲ್ ಆಗಿ 1 by 1 ನಿಮ್ಗೆ 30-40 ಬೇಕಾ, 30-40 ಕೆಲವೊಂದು ನೀಟಾಗಿದೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ 9/12.19 ಅಂದ್ರೆ ಪ್ರಾಪರ್ 30-40, ಪ್ರಾಪರ್ 30-40, ಪ್ರಾಪರ್ 30-50, ಪ್ರಾಪರ್ 40-60. ಓಕೆ, ಇಲ್ಲಿ ನೋಡಿ, ಇದು ಪ್ರಾಪರ್ 40-60 ಸೈಟ್ ಇದು. ಓಕೆ, ಸೊ ಒಂದು 10-20 ಅಡಿ ಇದೆ. ಸೊ ಈ ಥರ ನೀವು ಪಾರ್ಟಿಸಿಪೇಟ್ ಮಾಡಿ. ಸೊ ಒಂದು ಹೇಳುತ್ತೆ, ಒಂದು KPPL ಮಾಡಿ, ಈ ರಾಜ್ಯವನ್ನು ನಿವೇಶನ ಜಂಟಿಯ ಖರೀದಿಸಿ ಜಂಟಿಯ ದಾಖಲೆ ಇರೋ ಈ ರಾಜ್ಯನ ಪೋರ್ಟಲ್ ಅಪ್ಲೋಡ್. ಐ ಟೋಲ್ಡ್ ಯು ರೈಟ್, ಜಂಟಿಗೆ ಎಲ್ಲೋ ಅವರು ಡಾಕ್ಯುಮೆಂಟ್ ಅಲ್ಲಿ ಲೋಡ್ ಮಾಡಿಲ್ಲ, ಬಟ್ ಅಡಿಷನಲ್ ಡಾಕ್ಯುಮೆಂಟ್ ಅಲ್ಲಿ ನೀವು ಡೀಟೇಲ್ಸ್ ನ ಬರೆದ್ಬಿಟ್ಟು ಯಾರ ಜೊತೆ ಜಂಟಿ ಮಾಡ್ತಾ ಇದ್ದೀರಾ ಅವ್ರದ್ದು ಆಧಾರ್ ಕೋಡ್ ಅಂತ ಹಾಕಿ ಅಲ್ಲಿ ಡೀಟೇಲ್ ಆಗಿ ಬರೀರಿ. ಐ ಆಮ್ ಜಾಯಿಂಟಿಂಗ್ ವಿತ್ ಮೈ ಬ್ರದರ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಲೈಕ್ ಹಿಸ್ ನೇಮ್ ಫಾಲೋಡ್ ಬೈ ಹಿಸ್ ಆಧಾರ್ ನಂಬರ್ ಹಾಕಿ. ನೀವೇನಾದ್ರೂ 2-3 ಜನ ಮಾಡ್ತಾ ಇದ್ರೆ ಎಲ್ಲರ ಹೆಸರು, ಎಲ್ಲರ ಆಧಾರ್ ಕಾರ್ಡು ಅಲ್ಲಿ ಹಾಕ್ಬಿಡಿ, ಇಟ್ ವಿಲ್ ಬಿ ಫೈನ್. ಸೊ ಯಶಸ್ವಿ ಬಿಡ್ದಾರರು 25,000. 2 ಬಿಡ್ಡರ್ಸ್ ಇರಲೇಬೇಕು. ನೋಡಿ, ಇಟ್ ಈಸ್ ವೆರಿ ವೆರಿ ಸ್ಮಾರ್ಟೆಸ್ಟ್ ವೇ ಗೈಸ್. ಏನೇ ಹೆಲ್ಪ್ ಬೇಕಂದ್ರೆ ಕೇಳಿ, ಈ ವಿಡಿಯೋದಲ್ಲೆಲ್ಲ ಕವರ್ ಮಾಡ್ತೀನಿ. ಸೈಟ್ ಸೆಲೆಕ್ಷನ್ ಮೇಕ್ಸ್ ಅ ಲಾಟ್. ಯಾವ ರೀಸನ್ಗೆ ನೀವು ಹಾಕ್ತಾ ಇದ್ದೀರಾ ಇನ್ವೆಸ್ಟ್ಮೆಂಟಿಗೆ ಅಂತಂದ್ರೆ, ಈಗ ಅವರೇ 3,500 ಅಂತಂದ್ರೆ, ಕ್ಯಾನ್ ಯು ಏಬಲ್ ಟು ಸೆಲ್ ದಿಸ್ ಪ್ರಾಪರ್ಟಿ ಫಾರ್ 6,000? ನೀವು ಅಲ್ಲಿ ಹೋಗ್ಬಿಟ್ಟು ಮಾರ್ಕೆಟ್ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಮಾರ್ಕೆಟ್ ಸ್ಟಡಿ ಮಾಡಿ 6,000 ಮಾರ್ಬೋದಾ ಕರೆಂಟಾಗಿ ತೊಗೊಂಡ್ರೆ? ಸೊ 6,000 ಮಾರ್ಬೇಕಂತಂದ್ರೆ ನೀವು 3,500 ತೊಗೊಂಡ್ರೆ ಖರ್ಚೆಲ್ಲ ಸೇರಿ 4,000 ಬೇಸಿಕ್ ಪ್ರೈಸ್ ಸಿಕ್ತು ಅಂತ ಎಕ್ಸಾಂಪಲ್ ಹಾಕೋಣ. ಸೊ 4,000 ಆಯಿತು ಅಂತಂದ್ರೆ ನೀವು 6,000 ಮಾರ್ಬೋದಾ? 6,000 ಮಾರಿದ್ರೆ 2,000%. ಸೊ ತುಂಬ ಆಡ್ ಸೈಟ್ ಅಂತ ತೊಗೊಂಡ್ರೆ ನೀವು ಮಾರೋಕ್ಕಾಗುತ್ತಾ? ಓಕೆ, ತುಂಬ ಕಾರ್ನರ್ ಸೈಟು ರಿಯಲಿ ಮೇಕ್ ಸೆನ್ಸ್. ಅಥವಾ ನೀವೇನಾದರೂ ಅಲ್ಲಿ ಕಮರ್ಷಿಯಲ್ ಮಾಡೋಕ್ಕಾಗುತ್ತಾ?
ಅವನ್ನೆಲ್ಲ ಹೋಗ್ಬಿಟ್ಟು ಸೈಟ್ ಸೆಲೆಕ್ಷನ್ ಮಾಡೋದೇ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಗಮನದಲ್ಲಿರಲಿ. ಸೊ ನಿಮ್ಗೆ ಏನಾದರೂ ಲೊಕೇಶನ್ ಹುಡ್ಕೋ ಕಷ್ಟ ಆಯಿತು, ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂತಂದ್ರೆ ಜಸ್ಟ್ ಲೆಟ್ ಅಸ್ ನೋ. ನಾವೇನಾದರೂ ಮ್ಯಾಪನ್ನು ತರಿಸ್ಲಿಕ್ಕೆ ಆಗುತ್ತೆ ಅದನ್ನೆಲ್ಲ ವಿಚಾರಿಸ್ತೀನಿ. ಇನ್ ಕೇಸ್ ಆ ಥರ ಏನಾಗಿ ನಮಗೆಲ್ಲ ಸೈಟ್ಗಳು ಡೀಟೇಲ್ಸ್ ಸಿಕ್ಕರೆ ನಮ್ಗೆ ಇನ್ನೂ ಚೆನ್ನಾಗಿ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಕೆಲವೊಂದು ಸೈಟ್ ನೋಡಿ 872 873 ಪಕ್ಕದಲ್ಲೇ ಇರುತ್ತೆ. ದಿಸ್ ಆರ್ ಲೈಕ್ ಸ್ಮಾರ್ಟ್ ವೇ, ಯಾರಾದ್ರೂ ಅಣ್ಣ ತಮ್ಮಗಳು ಬ್ರದರ್ಸು ಇವ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾಗಿ ಸೈಟ್ ಸೆಲೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಬ್ರು ಇರಬೇಕು. ಈ ರಾಜನು ಮೊತ್ತ ಇನ್ ಕೇಸ್ ಸಕ್ಸಸ್ ಆದರೆ 25% ಇಮಿಡಿಯೇಟ್ ಆಗಿ ಕಟ್ಟಬೇಕು. ಅದನ್ನೆಲ್ಲ ಹೆಂಗೆ ಏನು ಎಲ್ಲ ಡೀಟೇಲ್ ಆಗಿ ಹಾಕಿದ್ದಾರೆ. ಸೊ ಅಕೌಂಟ್ ನಂಬರು ಇಲ್ಲೇ ಇದೆ. ಸೊ ಅವರು ಇಮೇಲ್ ಕರೆಸ್ಪಾಂಡ್ ಹೇಳಿದ್ದಾರೆ ವಿತಿನ್ 75 3 days. ಸೊ ನಗರಾಭಿವೃದ್ಧಿ ಆಯುಕ್ತರು ಶ್ರೀನಾಥ್ ಕೋಲಾರದವರು ಇದ್ದಾರೆ. ಅಧ್ಯಕ್ಷರು ನಗರ ಹನೀಫ್ ಮೊಹಮ್ಮದ್ ಹನೀಫ್ ಅವರು ಇದ್ದಾರೆ. ಸೊ ಐ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್. ಇದನ್ನು ನೋಡ್ಕೊಳ್ಳಿ. ಸೊ ನಿಮಗೆ ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ತೀವಿ. ಸೊ ಕೊನೆಗೆ ಹೋಗೋಣ ನಾವು ಟಮಕಾದಲ್ಲಿ. ಸೊ ಗೂಗಲಲ್ಲಿ ನಾನು ಐ ಜಸ್ಟ್ ಪುಟ್ ದಿಸ್. ಓಕೆ, ಸೊ ಅವ್ರು ಹೇಳ್ದಂಗೆ ಕೋಲಾರ ಈಸ್ಟಿಗೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಂತೇಳಿ. ಕೋಲಾರ ಇಸ್ ವೆರಿ ಸಿಂಪಲ್ ಗೈಸ್. ಇದು ಸಿಟಿ ಸೆಂಟರು, ಮೇಕೆ ಸರ್ಕಲ್ಲು, ಪೊಲೀಸ್ ಗ್ರೌಂಡ್ ರೋಡು, ಕೆಳಗಡೆ ಬಂದರೆ ಬಂಗಾರಪೇಟೆ ರೋಡು, ಇದು ಒಂದು ಬೈಪಾಸು. ಓಕೆ, ಬೈಪಾಸ್ ಎಲ್ಲರಿಗೂ ಗೊತ್ತು. ಇಲ್ಲೊಂದು ಬೈಪಾಸ್ ಇದೆ ಜಂಕ್ಷನ್ನು, ಕೆಳಗಡೆ ಹೋದರೆ ಬಂಗಾರಪೇಟೆ, ರೈಲ್ವೆ ಟ್ರ್ಯಾಕು ಇಲ್ಲೇ ಇದೆ, ಕೆರೆ ಪಕ್ಕದಲ್ಲಿ ಹೋಗುತ್ತೆ. ಓಕೆ, ಸೊ ಇಲ್ಲಿ ಒಂದು ಜಂಕ್ಷನ್ ಬರುತ್ತೆ. ಇದು ಕೂಡ ಏನಂತ ಹೇಳ್ತಾರೆ, ಇದು ಕೂಡ ಹೈವೇ ಎಮ್ ಬಿ ರೋಡ್ ಅಂದರೆ ಮಡ್ರಾಸ್ ಬೆಂಗಳೂರು ರೋಡ. ಹಾಂ, ಮಡ್ರಾಸ್ ಬೆಂಗಳೂರು ರೋಡ್ ಕರೆಕ್ಟ್. ಸೊ ಈ ಥರ ಹಳೇದದು ಇದು. ಸೊ ಇದು ಟಮಕ ಬಂದ್ಬಿಟ್ಟು ಇಷ್ಟೆಲ್ಲ ಇದೆ. ಸೊ ಬಟ್ ಲೇಔಟು ಎಕ್ಸಾಕ್ಟ್ಲಿ ಮ್ಯಾಪ್ ಇಲ್ದಿರೋದ್ರಿಂದ ನನಗೆ ಇದೇ ಲೇಔಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಟ್ ಇಸ್ ಕ್ವೈಟ್ ಎವಿಡೆಂಟ್. ಇಲ್ಲಿ ನೋಡಿ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ. ಯಾಕಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಅಲ್ಲಿ ಹತ್ರದಿದ್ದರೆ ಪ್ಲೀಸ್ ಹೋಗ್ಬಿಟ್ಟು ನೋಡಿ. ಬಟ್ ದಿಸ್ ಇಸ್ ಓನ್ಲಿ ಫಾರ್ ರೆಫರೆನ್ಸ್. ಸಂಬಡಿ ಈಸ್ ಬೆಂಗಳೂರಲ್ಲಿ ಇದ್ದು ಹೋಗೋಕ್ಕಾಗಲ್ಲ ನೋಡಿ. ಇಫ್ ಯು ಆರ್ ಡ್ರೈವಿಂಗ್ ಫ್ರಮ್ ಕೆರೆ ದಾಟದ ಮೇಲೆ ವಿಲ್ ಸಿ ದಿಸ್ ಇಸ್ ಲೈವ್ಲಿಹುಡ್ ಇದೆ, ಲೆಫ್ಟಲ್ಲಾಗಲಿ ರೈಟಲ್ಲಾಗಲಿ. ಓಕೆ, ಇಫ್ ಯು ಗೋ ಲಿಟಲ್ ಫರ್ದರ್, ಬ್ರಿಡ್ಜ್ ಮುಗಿದ್ಮೇಲೆ ಸಿ ಲೈವ್ಲಿಹುಡ್ ಇದೆ, ಲೈವ್ಲಿಹುಡ್. ಇನ್ನೂ ಒಂಚೂರು ಮುಂದೆ ಹೋದರೆ ಇಟ್ ಇಸ್ ಬೆಟರ್. ಬಿಕಾಸ್ ಯಾಕಂದರೆ 5 ಕಿಲೋಮೀಟರ್ ಒಳಗಡೆ ಇರೋದ್ರಿಂದ. ಆಮೇಲೆ ಇಮೇಜು ಕೂಡ ಈಗ January 26 ಕ್ಯಾಪ್ಚರ್ ಆಗಿರೋ ಇಮೇಜ್ಗಳು. ಓಕೆ, ನೀವು ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ನಾಗಾರ್ಜುನ ಹೋಟೆಲ್, ಐ ಥಿಂಕ್ ನಾಗಾರ್ಜುನ ಆಪೋಸಿಟೇ ಬರುತ್ತೆ. ಯಾ, ಸೊ ನಾಗಾರ್ಜುನ ಇನ್ನೊಂಚೂರು ಮುಂದೆ ಹೋದರೆ ನಮಗೆ ಸಿಗೋದು ಮೆಡಿಕಲ್ ಕಾಲೇಜ್. ಓಕೆ, ಸಿ ಅಲ್ಲಿ ಹೈವೇಲಿ ಹೋದವ್ರಿಗೆ ಗೊತ್ತಾಗುತ್ತೆ. ದಿಸ್ ಇಸ್ ಲೈಕ್ ಜಾಲಪ ಆಸ್ಪತ್ರೆ ಸಂಶೋಧನೆ. ದಿಸ್ ಇಸ್ ಜಾಲಪ ಆಸ್ಪತ್ರೆ. ಇನ್ನೊಂಚೂರು ಮುಂದೆ ಹೋದರೆ ನಮಗೆ ದೇವರಾಜ್ ಅರಸ್ ಮೆಡಿಕಲ್ ಸರ್ವಿಸ್ ಒಳಗೆ ಬಂತು. ಇಲ್ಲಿದೆ ನೋಡಿ, ದೇವರಾಜ್ ಅರಸು ಮೆಡಿಕಲ್ ಕಾಲೇಜ್ ಇದೆ. ಸೊ ದೇವರಾಜ್ ಅರಸು ಇಟ್ಮೇಲೆ ಈ ದೇವರಾಜ್ ಅರಸು ಹೆಸರು ಮಾಡಿದ್ದಾರೆ. ದೇವರಾಜ್ ಅರಸು ಲೇಔಟ್ ತುಂಬ ಡಿಸ್ಟಿಕಲ್ಲಿದೆ. ಅವ್ರು CM ಆದಾಗ ಇವೆಲ್ಲ ಮಾಡಿರೋ ಲೇಔಟ್ ಅನ್ಕೊಂತೀನಿ. ಸೊ ಇಲ್ಲಿ ನೋಡಿ, ಮೆಡಿಕಲ್ ಕಾಲೇಜ್ ಆಗಿ ನ್ಯೂ DC ಆಫೀಸ್, ಗೌರ್ಮೆಂಟ್ ಆಫೀಸ್ ಎಲ್ಲ ಇಲ್ಲೇ ಬಂದಿದೆ. ಇಲ್ಲೊಂದು ಸೆಂಟ್ ಫ್ರಾನ್ಸಿಸ್ ದಿ ಸೇಲ್ಸ್ PU ಕಾಲೇಜ್ ಇದೆ, ಆಲಿವ್ ರೆಸಾರ್ಟ್ ಇದೆ, ಈಚರ್ ಟ್ರಕ್ ಬಸ್ಸಸ್ ಇದೆ. ಇನ್ನು ಕೆಳಗಡೆ ಹೋದರೆ ಶಿವ ಕುಟೀರ ಇದೆ, ಪೆಟ್ರೋಲ್ ಬಂಕ್ ಇದೆ. ಇನ್ನೂ ಮುಂದೆ ಹೋದರೆ ಆದ್ಯ ಇನ್, ಇದು ಯಾ ದಟ್ಸ್ ಅ ಹೋಟೆಲ್. ಇನ್ನು ಫರ್ದರ್ ಒಂದು 2.5 ಕಿಲೋಮೀಟರ್ವರೆಗೂ ಚೆನ್ನಾಗಿ ಮೈಯಾಸ್ ರೆಸ್ಟ್. ಓಕೆ, ಚೆನ್ನಾಗಿ ಬೆಳೆದಿದೆ, ಡೀಸೆಂಟ್ ಆಗಿದೆ. ಸೊ ಇಲ್ಲಿ ಟಿಪಿಕಲ್ ಆಗಿ ಇಲ್ಲಿದೆ ನೋಡಿ, SP ಡಿಸ್ಟ್ರಿಕ್ಟ್ ಕೋರ್ಟ್ ಕೂಡ ಇಲ್ಲೇ ಇದೆ, ಡಿಸ್ಟ್ರಿಕ್ಟ್ ಆಫೀಸ್ ಕೂಡ ಇಲ್ಲೇ ಇದೆ. ಸೊ ಇದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಕೂಡ ಇದ್ರ ಒಳಗಡೆ ಇದೆ. 99% ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆ ಶ್ರೀ ದೇವರಾಜ್ ಅರಸು ಬಡಾವಣೆ. ಬಟ್ ಇಲ್ಲೆಲ್ಲಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇದ್ರ ಅಡ್ರೆಸ್ ನೋಡಿದ್ರೆ ಗೊತ್ತಾಗ್ತೈತೆ ಅಲ್ರಿ. ರಿವ್ಯೂ ಇದು ಗೊತ್ತಾಗ್ತಾ ಇಲ್ಲ. ಕನ್ಸ್ಟ್ರಕ್ಷನ್, ಇಲ್ಲಿದೆ ನೋಡಿ, ಕೆನರಾ ಬ್ಯಾಂಕ್ ಆಫ್ UDA ಲೇಔಟ್ ಕೋಲಾರ, ಅಂದರೆ ದೇವರಾಜ್ ಅರಸು ಲೇಔಟ್ ಇದು. ದಿಸ್ ಇಸ್ ಟಮಕ ಪಾರ್ಕ್. ಓಕೆ, ಇನ್ನೂ ಜಸ್ಟ್ ಬೆಸ್ಟ್ ಹುಡುಕಬೇಕು ಅಂತಂದರೆ DC ಆಫೀಸ್ ಏನಿದೆಯಲ್ಲ, SP ಆಫೀಸ್, ಇದನ್ನು ಹೊಡೆದ್ರೆ ಇಲ್ಲಿ ಅಡ್ರೆಸ್ ಏನು ಹಾಕಿದ್ದಾರೆ, ಅಡ್ರೆಸ್ ಹಾಕಿಲ್ಲ, ಹೋಗಿಲ್ಲ. SP office in Kuda layout, Sri Devaraj Arasu. See, this is how I always research.
ಸೊ ಈ ಥರ ನೀವು ಮಾಡೋದ್ರಿಂದ ನಿಮಗೂ ಒಳ್ಳೇದು. ಈಗ ಟೆಕ್ನಿಕಲಿ ಸಿಗ್ತಾ ನೋಡಿ, ದೇವರಾಜ ಅರಸು ಏನು ಭಾಳ ಏನಂತಾರೆ ಕಾಂಪ್ಲಿಕೇಟೆಡ್ ಏನಿಲ್ಲ. ಬ್ರಿಡ್ಜ್ ಇಳಿದ ತಕ್ಷಣ ನಿಮ್ಮ ಲೆಫ್ಟಿಗೆ, ಅಂದರೆ ಬ್ರಿಡ್ಜ್ ಇಳಿದ ತಕ್ಷಣ ನಿಮ್ಮ ಲೆಫ್ಟಿಗೆ ಬರೋದೆಲ್ಲ ದೇವರಾಜ ಅರಸು. ಏನೊಂಚೂರು ಒಂದು 10% ವೇರಿಯೇಷನ್ ಇರ್ಬೋದು ಅಷ್ಟೇ. ಇದೇ ದೇವರಾಜ ಅರಸು. ಈಗೆಲ್ಲ ಬರೋ ಸೈಟ್ಗಳು ಹೈವೇ ಪಕ್ಕದಲ್ಲಿ ಇಲ್ಲೇ ಇರುತ್ತೆ. ಅದು ಎಲ್ಲಿ ಎಕ್ಸಾಕ್ಟ್ಲಿ ಬರುತ್ತೆ ವಿ ಡೋಂಟ್ ನೋ. ಸೊ ಲೈಟ್ ಲೊಕೇಶನ್. ನೀವೇನಾದ್ರೂ ಕೋಲಾರದವ್ರು ಆಗಿದ್ರೆ ಗೈಸ್, ಕೋಲಾರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಫೀಸ್ಗೆ ಹೋಗಿ. ಸೊ ಟೆಕ್ನಿಕಲಿ ನಿಮಗೆ ಕೋಲಾರ್ ಅರ್ಬನ್ ಜಸ್ಟ್ ಗೋ ಹಿಯರ್, ಆಲ್ ಮ್ಯಾಪ್ ಎಲ್ಲಿದೆ, ಕೋಲಾರ ಅರ್ಬನ್ ಇಲ್ಲೇ ಇದೆ ನೋಡಿ, ಇಲ್ಲೇ ಇದೆ. ಅದು ಅಲ್ಲೇ ಇದೆ, ಅದು ಕೂಡ ಅಲ್ಲೇ ಇದೆ. ಅಂದರೆ ಸಾರಿ, ಫ್ರಮ್ ಹೋಮ್ ಐ ಟೇಕ್ ಇಟ್. ಓಕೆ, ಇದು ಇಲ್ಲೇ ಇದೆ. ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಫೀಸು ಇಲ್ಲೇ ಇದೆ. ಐ ಥಿಂಕ್ ಇದು SP ಆಫೀಸ್ಗಿನ ಮೊದಲು. ಓಕೆ, ಸೊ ಅದನ್ನು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಕೋಲಾರ ಅರ್ಬನ್ ಡೆವಲಪ್ಮೆಂಟ್. ಸೂಪರ್. ಇಲ್ಲಿ ಹೋಗ್ಬಿಟ್ಟು ಕೇಳಿ ಮ್ಯಾಪನ್ನು, PDF ಇಸ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಸರ್ ಬೋರ್ಡಲ್ಲಿದೆ ಆಗಿದೆ ಅಂತೆಲ್ಲ ಹೇಳ್ತಾರೆ ಯಾರು ಲೋಕಲ್ SDA FDA ಅವರೆಲ್ಲ, ಇಂಜಿನಿಯರ್ಸ್ ಎಲ್ಲ. ಯಾರು ಕೋಲಾರದಲ್ಲಿ ಸೀದಾ ಹೋಗಿ ಸರ್ KPPL ನೋಡಿದ್ವಿ, ಮ್ಯಾಪ್ ಇಲ್ಲ, ನಾವು ಹೆಂಗೆ ಸೈಟ್ ನೋಡಬೇಕು, ನಂಬರ್ಸ್ ಎಲ್ಲ ಇರಲ್ಲ ಬೈ ಡಿಫಾಲ್ಟ್ ಆಗಿ. ಸೊ KPPL ನಾನು ಚೆಕ್ ಆಲ್ರೆಡಿ ಮಾಡಿದ್ದೀನಿ, ಯಾವುದ್ರಲ್ಲೂ ಮ್ಯಾಪ್ ಅವ್ರು ಲೋಡ್ ಮಾಡಿಲ್ಲ. ಇಟ್ ಈಸ್ ವೆರಿ ಕ್ಲಿಯರ್. ನೀವು ಹೋಗ್ಬಿಟ್ಟು ಇಲ್ಲಿ ಬರೀ ಆಪ್ಷನ್ ಡೀಟೇಲ್ಸು ಮತ್ತು ಸ್ಪೆಸಿಮನ್ ಸಿಗ್ನೇಚರ್ ಅಷ್ಟೇ ಮಾಡಿದ್ದಾರೆ. ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು PDF ತೊಗೊಳ್ಳಿ. ಹಾಗೇನಾದರೂ ತೊಗೊಂಡ್ರೆ ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ. ಓಕೆ, ನನ್ನ ನಂಬರ್ಗೆ ನೀವು ಪ್ಲೀಸ್ ವಾಟ್ಸಪ್ ಮಾಡಿ, ಮಂಜುನಾಥ್ ಅಂತ ಹೇಳಿ. ಸೊ ದ್ಯಾಟ್ ವಿಲ್ ಬಿ ಗುಡ್. ಸೊ ದಿಸ್ ಇಸ್ ಫುಲ್ ಆಫ್ ಕೋಲಾರದಾಯ್ತಿದು. ಸೊ ಈ ಥರ ಬೆಳೀತಾ ಇದೆ. ಯಾರ್ಯಾರು ಕೋಲಾರದವ್ರು ಇದ್ದೀರಾ ಸುತ್ತಮುತ್ತ ಈ ವಿಡಿಯೋನ ಒಬ್ಬರಿಗೆ, ನಿಮ್ಮ ಕೋಲಾರ ನೆಟ್ವರ್ಕ್ ಯಾರಾದರೂ ಇದ್ದರೆ, ಹೊಸಕೋಟೆ, ಮಾಲೂರು, ಬಂಗಾರಪೇಟೆ, ಚಿಂತಮಂಗಲ, ಮಳಬಾಗ್ಲು, ಶ್ರೀನಿವಾಸಪುರ, ಕೈವಾರ, ಚಿಂತಾಮಣಿ, ಓಕೆ, ಎಲ್ಲರೂ ಯಾರಾದರೂ ಒಬ್ಬರಿಗೆ ಶೇರ್ ಮಾಡಿಬಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಐ ವಿಲ್ ಜಸ್ಟ್ ಆನ್ಸರ್ ಇಟ್. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಸ್ವಾಗತ. ನಮ್ಮ ಕರ್ನಾಟಕ ಆಪ್ಷನ್ ಪ್ರಾಪರ್ಟಿ ಏನೇ ರಿವ್ಯೂ ಇದ್ದರೆ ಕೆಳಗಡೆ ಹಾಕಿ, ಹೇಗಿತ್ತು, ಹೇಗೆ ಜಾಸ್ತಿ ಇತ್ತು, ಇನ್ಫಾರ್ಮೇಷನ್ ಕಮ್ಮಿ ಇತ್ತು, ಎಲ್ಲ ಕೂಡ ನಾವು ಮಾಡ್ತೀವಿ. ಕರೆಂಟ್ಲಿ ಕರ್ನಾಟಕದಲ್ಲಿ BDA ವಿಲ್ಲಾಗಳು ಬೆಂಗಳೂರಲ್ಲಿ ಆಪ್ಷನ್ ನಡೀತಾ ಇದೆ. ಅದ್ರ ಜೊತೆಗೆ ನಾಡಪ್ರಭು ಕೆಂಪೇಗೌಡ ಲೇಔಟ್ ಬೆಂಗಳೂರಲ್ಲೂ ಕೂಡ ಆಪ್ಷನ್ ನಡೀತಾ ಇದೆ. ಅದ್ರ ಜೊತೆಗೆ ರೀಸೆಂಟಾಗಿ KHB ಕೊಡಗುಲ್ಲಿ ಕೂಡ ಅಲಾಟ್ಮೆಂಟ್ ಆಗಿದೆ. ಸೊ ಮಲ್ಟಿಪಲ್ ಲೊಕೇಶನ್ಲಿ ಮಲ್ಟಿಪಲ್ ನಡೀತಾ ಇದೆ. ಏನಾದರೂ ಇದ್ದರೆ ವಿಡಿಯೋದಲ್ಲಿ ಚೆಕ್ ಮಾಡಿ, ಎಲ್ಲ ಲೇಟೆಸ್ಟ್ ವಿಡಿಯೋಗಳು ಇರ್ತವೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.